ನಮಸ್ತೆ, ನಾನು ನಿಮ್ಮ ಸುಧಾ ವೆಂಕಿ. ನಾನಿವತ್ತು ಮೊಳಕೆ ಕಟ್ಟಿದ ಹುರುಳಿಕಾಳು ಸಾಂಬಾರು ಮಾಡ್ತಾಯಿದ್ದೀನಿ. ಅದಕ್ಕೆ ಹುರುಳಿಕಾಳು ಮತ್ತು ಕಡಲೆಕಾಳನ್ನ ನೆನೆಸಿಟ್ಕೊಂಡಿದ್ದೀನಿ. 2 ಆಲೂಗೆಡ್ಡೆ, 3 ಬದನೆಕಾಯಿ, ಗುಂಡು ಬದನೆಕಾಯಿ ತೊಗೊಂಡಿದ್ದೀನಿ, 1 ಗೆಡ್ಡೆಕೋಸು. ಇಷ್ಟನ್ನು ಸಣ್ಣದಾಗಿ ಕಟ್ ಮಾಡಿ ತೊಳೆದು ಇಟ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ನಾನು ಮಸಾಲೆ ರೆಡಿ ಮಾಡ್ತೀನಿ. ಇದಕ್ಕೆ ಮಸಾಲೆಗೆ ನಾನು ಅರ್ಧ ತೆಂಗಿನಕಾಯಿ, 3 ಟೊಮೊಟೊ, 2 ಈರುಳ್ಳಿ, 1 ಗೆಡ್ಡೆ ಬೆಳ್ಳುಳ್ಳಿ ಮತ್ತು 1 ಇಂಚಷ್ಟು ಶುಂಠಿನ ತೊಗೊಂಡಿದ್ದೀನಿ. ಇಷ್ಟನ್ನು ಕಟ್ ಮಾಡಿ ಮಿಕ್ಸಿ ಜಾರ್ಗೆ ಹಾಕ್ಕೋಬೇಕು. ತೆಂಗಿನಕಾಯಿ, ಶುಂಠಿ ಮತ್ತು ಬೆಳ್ಳುಳ್ಳಿ. ಇದಕ್ಕೆ ನಾನು ಮಸಾಲೆ ಸಾಂಬಾರಾಗಿರೋದ್ರಿಂದ ಸ್ವಲ್ಪ ಚಕ್ಕೆನ ಹಾಕ್ತಾಯಿದ್ದೀನಿ. ಒಂದು ಅರ್ಧ ಇಂಚಷ್ಟು ಚಕ್ಕೆನ ಹಾಕಬೇಕು. ಇದಕ್ಕೆ ನಾನು ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿ, 2 ಈರುಳ್ಳಿ ಏನು ತೊಗೊಂಡಿದ್ದೆ ಅದನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಮತ್ತು ಟೊಮೊಟೊನ 2 ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇನ್ನೊಂದು ಟೊಮೊಟೊನ ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ ನಾನು ಅರಿಶಿನ ಪುಡಿ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಇದಕ್ಕೆ ಫಸ್ಟೇ ಹೇಳ್ದಂಗೆ ಚಕ್ಕೆ 1 ಇಂಚಷ್ಟು ಚಕ್ಕೆನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಸಾಂಬಾರು ಸ್ವಲ್ಪ ತೆಳು ಇರುತ್ತಲ್ವ, ಹಾಗಾಗಿ ಇದಕ್ಕೆ ಬೇಳೆ ಏನೂ ಹಾಕಲ್ವಲ್ಲ, ಹಂಗಾಗಿ ಸ್ವಲ್ಪ ಹುರ್ಗಡ್ಲೆನ 2 ಸ್ಪೂನಷ್ಟು, ಸ್ಪೂನಲ್ಲಿ 2 ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕು. ಇಷ್ಟನ್ನು ನಾವು ಮತ್ತು ಇದಕ್ಕೆ ಖಾರದ ಪುಡಿ 2 ಸ್ಪೂನಷ್ಟು ತೊಗೊಂಡಿದ್ದೀನಿ ನಾನು. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಮತ್ತು ಧನಿಯಾ ಪುಡಿ ದೊಡ್ಡ ಸ್ಪೂನಲ್ಲಿ 1 ಸ್ಪೂನಷ್ಟು ಧನಿಯಾ ಪುಡಿನ ಹಾಕ್ತಾಯಿದ್ದೀನಿ. ಧನಿಯಾ ಪುಡಿ ಹಾಕಾದ್ಮೇಲೆ ಇದನ್ನು ನೈಸಾಗಿ ರುಬ್ಕೋಬೇಕು. ನೀರು ಹಾಕ್ಕೊಂಡು ನೈಸಾಗಿ ರುಬ್ಕೋಬೇಕು. ರುಬ್ಕೊಂಡಾಗ ನೋಡಿ ಈ ಥರ ಇರುತ್ತೆ. ತುಂಬ ನೈಸಾಗಿ ಚೆನ್ನಾಗಿ ಪೇಸ್ಟ್ ಆಗಿದೆ. ನೆಕ್ಸ್ಟು ಒಂದು ಕುಕ್ಕರ್ನ ಇಟ್ಬಿಟ್ಟು ಅದಕ್ಕೆ ಎಣ್ಣೆ ಹಾಕ್ಕೊಂಡಿದ್ದೀನಿ. 2 ರಿಂದ 3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಈ ಎಣ್ಣೆ ಕಾಯ್ದ ಮೇಲೆ 1 ಸ್ಪೂನಷ್ಟು ಸಾಸಿವೆ ಹಾಕಿ ಒಂದು 2 ಸೆಕೆಂಡ್ ಅದು ಇದಾದಮೇಲೆ ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಕರ್ಬೇವಿನ ಸೊಪ್ಪು ಹಾಕಾದ್ಮೇಲೆ ಈರುಳ್ಳಿ, ನಾನು ಒಂದು ಅರ್ಧ ಈರುಳ್ಳಿನ ಒಗ್ಗರಣೆಗೆ ಅಂತ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದು, ಮತ್ತು 1 ಟೊಮೊಟೊನ ಕಟ್ ಮಾಡಿ ಇಟ್ಟಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಇವಿಷ್ಟನ್ನು ಹಾಕಿ ನೀಟಾಗಿ ಒಂದು 5 ನಿಮಿಷ ಫ್ರೈ ಮಾಡಬೇಕು. ಫ್ರೈ ಮಾಡಾದಮೇಲೆ ಟೊಮೊಟೊನೆಲ್ಲ ಫ್ರೈ ಮಾಡಾದಮೇಲೆ ನಾವು ಏನು ಮಸಾಲೆನ ರುಬ್ಬಿಟ್ಟಿದ್ವಿ ಅದನ್ನು ಇದಕ್ಕೆ ಹಾಕಬೇಕು. ಈ ಹುರುಳಿಕಾಳು ತುಂಬ ಹೀಟು ಅಂತಾರೆ, ಹಾಗಾಗಿ ಅದನ್ನು ಏನು ಮಾಡಬೇಕು, ಈ ಥರ ಮೊಳಕೆ ಬರಿಸಿ ಹಾಕೋದ್ರಿಂದ ಹೀಟೆಲ್ಲ ಸ್ವಲ್ಪ ಕಡಿಮೆ ಇರುತ್ತೆ ಮತ್ತು ಆರೋಗ್ಯಕ್ಕೂ ಒಳ್ಳೆಯದು ಮೊಳಕೆ ಕಾಳುಗಳನ್ನ ತಿನ್ನೋದ್ರಿಂದ. ನೆಕ್ಸ್ಟು ರುಬ್ಬಿರೋ ಮಸಾಲೆನ ಇದಕ್ಕೆ ಹಾಕ್ತಾಯಿದ್ದೀನಿ. ಹಾಕಿ ಒಂದು 2 ರಿಂದ 3 ನಿಮಿಷ ಇಲ್ಲ ಒಂದು 5 ನಿಮಿಷನೇ ಅದನ್ನು ಚೆನ್ನಾಗಿ ತಿರುಗಿಸೋದ್ರಿಂದ ಅದರಲ್ಲಿರೋ ಹಸಿ ವಾಸನೆ ಎಲ್ಲ ಹೊರಟೋಗುತ್ತೆ. ನೆಕ್ಸ್ಟ್ ಇದೆಲ್ಲ ತಿರುಗಿಸಿ ಅದ್ರ ಸುತ್ತ ಎಣ್ಣೆ ಎಲ್ಲ ಒಂಚೂರು ಬಿಟ್ಕೊಂಡಿದೆ ಅಂತ ಅನಿಸಿದ್ಮೇಲೆ ನಾವು ಏನು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಇದು ಬದನೆಕಾಯಿ ಮತ್ತು ಗೆಡ್ಡೆಕೋಸು, ಆಲೂಗೆಡ್ಡೆ ಎಲ್ಲನೂ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಈ ಮಸಾಲೆ ಜೊತೆಗೆ ಸೇರಿಸ್ಬೇಕು. ಸೇರಿಸಿ ನೀಟಾಗಿ ಮಿಕ್ಸ್ ಮಾಡಿ ಅದನ್ನು ಒಂದು 2 ರಿಂದ 3 ನಿಮಿಷ ಹಾಗೇ ಮುಚ್ಚಳ ಮುಚ್ಚದಲೇ ಫಸ್ಟೇ ಬೇಯಿಸ್ಬೇಕು. ಈ ಥರ ಬೇಯಿಸೋದ್ರಿಂದಲೂ ತರಕಾರಿ ಇರೋವಂಥ ಹಸಿ ವಾಸನೆಯೂ ಸ್ವಲ್ಪ ಕಡಿಮೆ ಆಗುತ್ತೆ. ನಾನು ಕಡಲೆಕಾಳು ಕೂಡ ಹಾಕ್ಕೊಂಡಿದ್ದೀನಿ, ನೀವು ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಬೇಡ. ಮತ್ತು ಇದಕ್ಕೆ ಎಷ್ಟು ಹದಕ್ಕೆ ನೀರು ಬೇಕೋ ಅಷ್ಟನ್ನು ನೀರು ಹಾಕ್ಕೊಂಡು ನೆಕ್ಸ್ಟು ಸಾಲ್ಟು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ವಿಷಲ್ನ ಕೂಗಿಸಿ 3 ರಿಂದ 4 ವಿಷಲ್ನ ಕೂಗಿಸ್ಬೇಕು. ಇದು ಮುದ್ದೆ ಜೊತೆಗೆ, ರೈಸ್ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ, ಕಮೆಂಟ್ ಮಾಡಿ.